ಇನ್ನೊಬ್ಬರ ಜೀವನದ ಒಳಿತಿಗಾಗಿ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಪಣ ಇಟ್ಟು ದುಡಿದಂತವರು ನಮ್ಮ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು. ಅವರ ಒಂದು ಪುಣ್ಯ ಭೂಮಿಯಲ್ಲಿ ನಾನು ಇವತ್ತು ನಿಂತಿದ್ದೀನಿ. ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು. ಸೊ ಪ್ರತಿ ವರ್ಷ ಕೂಡ ದಾಸೋಹ ದಿನ ಅಂತ ತಮಗೆಲ್ಲ ಗೊತ್ತೇ ಇರಬಹುದು. ಇದೇ ತಿಂಗಳು 21ನೇ ತಾರೀಕು ದಾಸೋಹ ದಿನ ಬರ್ತಾ ಇದೆ. ಹಾಗಾಗಿ ನಮ್ಮ ಒಂದು ಜನಸ್ನೇಹಿ ಆಶ್ರಮದ ವತಿಯಿಂದ ಹಾಗೆ ದೇವರ ಮಕ್ಕಳ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರಸಾದಕ್ಕೆ ನಮ್ಮ ಕೈಲಾದಷ್ಟು ಸಪೋರ್ಟ್ ಸಹಕಾರ ಯಾವಾಗ್ಲೂ ಇರುತ್ತೆ. ಎಲ್ಲರೂ ತನ್ನ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರುವಂತ ಇಂತಹ ಸಮಾಜದಲ್ಲಿ ಇವತ್ತು ನಮ್ಮ ಜನಶಿವಯೋಗಿ ಸ್ವಾಮಿಗಳು ಅವರು ಒಂದು ಆಶ್ರಮ ನಡೆಸ್ತಾ ಇದ್ರು ಕೂಡ ಸಿದ್ಧಗಂಗಾ ಮಠದ ಮೇಲೆ ಅತಿಯಾದ ಅಭಿಮಾನ ಗೌರವ, ಒಂದು ಟೆಂಪೋ ಅಕ್ಕಿನ ತಂದು ಶ್ರೀಮಠಕ್ಕೆ ದಾನವಾಗಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇಂತ ವ್ಯಕ್ತಿಗಳನ್ನ ಕಾಣ್ತಾ ಇರೋದು ತುಂಬಾ ಖುಷಿ ಅನ್ಸುತ್ತೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಿಮ್ಮ ಬಳಿ ಒಂದೇ ಒಂದು ನಿಮಿಷ ಟೈಮ್ ಇದ್ರೆ ಪೂರ್ತಿ ವಿಡಿಯೋ ನೋಡಿ. ನಾನು ನನ್ನಿಂದನೇ ಅನ್ನೋ ಸ್ವಾರ್ಥದಲ್ಲಿ ಬದುಕ್ತಾ ಇರೋ ಪ್ರಪಂಚ, ನನಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳಿಗಿದ್ರೆ ಸಾಕು, ನಾನು ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ನಾನು ಕುಬೇರನಾಗಿ ಬದುಕಬೇಕು ಅನ್ನೋ ಸಮಾಜದ ಮಧ್ಯದಲ್ಲಿ ಇನ್ನೊಬ್ಬರ ಜೀವನದ ಒಳಿತಿಗಾಗಿ ಇನ್ನೊಬ್ಬರ ಶಿಕ್ಷಣಕ್ಕಾಗಿ ತಮ್ಮ ಜೀವನವನ್ನೇ ಪಣ ಇಟ್ಟು ದುಡಿದಂಥವರು ನಮ್ಮ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು. ಅವರ ಒಂದು ಪುಣ್ಯ ಭೂಮಿಯಲ್ಲಿ ನಾನು ಇವತ್ತು ನಿಂತಿದ್ದೀನಿ. ಇಲ್ಲಿ ನಾನು ನಿಂತಿದ್ದೀನಿ ಅನ್ನೋದೇ ನನ್ನ ಎಷ್ಟೋ ಜನ್ಮದ ಅದೃಷ್ಟ ಅಂತ ನಾನು ಕೂಡ ಭಾವಿಸ್ತೀನಿ. ವಿಶೇಷವಾಗಿ ಶ್ರೀಗಳ ಆಶೀರ್ವಾದದಿಂದ ಇವತ್ತು ಜನಸ್ನೇಹಿ ಸಂಸ್ಥೆನ ಶುರು ಮಾಡಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಅದಕ್ಕೆ ಸಾಕಷ್ಟು ಬೆಂಬಲ, ಸಪೋರ್ಟು, ಆಶೀರ್ವಾದ ಸಿಗ್ತಾ ಇದೆ. ಸೊ ಪ್ರತಿ ಬಾರಿ ಕೂಡ ಮಠಕ್ಕೆ ನಮ್ಮ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಅವರ ಆಶೀರ್ವಾದದಿಂದ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ಕೂಡ ಒಂದು ಸೇವೆ ಮಾಡೋದಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ. ಏನು ಸೇವೆ, ಯಾಕಾಗಿ ನಾನು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ, ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಅಪ್ಪಟ್ಟ ಅಭಿಮಾನಿಗಳಿದ್ದೀರಾ, ಅವರನ್ನು ಪೂಜಿಸ್ತೀರಾ, ಅವರನ್ನು ದೇವರು ಅಂತ ಆರಾಧಿಸ್ತೀರಾ, ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ. ಜೊತೆಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪರಮ ಭಕ್ತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾವು ಮಾಡತಕ್ಕಂಥ ಸೇವೆ ನಿಮಗೆ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಈ ವಿಷಯನ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಸ್ವಾಮಿಯವರು ಒಳ್ಳೇದು ಮಾಡಲಿ. ಶ್ರೀಗಳ ಆಶೀರ್ವಾದ, ಅವರ ಒಂದು ಪ್ರೇರಣೆಯಿಂದ ಇವತ್ತು ಜನಸ್ನೇಹಿ ಯೋಗೇಶ್ಗೆ ಪ್ರೀತಿ ಆಶೀರ್ವಾದ ಸಿಕ್ಕಿರೋದು. ಧನ್ಯವಾದ, ನಮಸ್ಕಾರ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ, ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಓಂ ನಮಃ ಶಿವಾಯ. ಗುರುವೇ, ನಮ್ಮ ಜನಶ್ರೀ ಯೋಗಿ ಸ್ವಾಮಿಗಳು ತುಂಬ ಬಡತನದಿಂದ ಮೇಲೆ ಬಂದು ಅವರ ದೂರದೃಷ್ಟಿ ಆಗಲಿ ಹತ್ತಿರ ದೃಷ್ಟಿ ಆಗಲಿ ಮನುಷ್ಯನ ಹೊಟ್ಟೆ ನೋಡುವಂಥ ದೊಡ್ಡ ದೃಷ್ಟಿ ಅವ್ರಿಗೆ. ಅವರು ತನ್ನ ಆಶ್ರಮವನ್ನು ತುಂಬ ಕಷ್ಟಪಟ್ಟು ಅವರ ಧರ್ಮಪತ್ನಿ ಅವರೆಲ್ಲ ಸೇರಿ ಮಾಡ್ತಾ ಇರೋದು ಇತಿಹಾಸದಲ್ಲಿ ಇದು ಮೊದಲದು ಅನ್ನಿಸ್ತಾ ಇದೆ. ಎಲ್ಲರೂ ತನ್ನ ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇರೋಂಥ ಇಂಥ ಒಂದು ಸಮಾಜದಲ್ಲಿ ಇವತ್ತು ನಮ್ಮ ಜನಶ್ರೀ ಯೋಗಿ ಸ್ವಾಮಿಗಳು ತಮ್ಮ ಸೇವೆಯೆಲ್ಲ ಬಡ ಮಕ್ಕಳಿಗೆ, ಆಮೇಲೆ ಹೊಟ್ಟೆ ಸೇರುವಂಥ ವ್ಯಕ್ತಿಗಳು ಹೊಟ್ಟೆ ನೋಡುವಂಥ ದೊಡ್ಡ ವ್ಯಕ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀ ಶ್ರೀ ಸಿದ್ಧಗಂಗಾ ಮಠಕ್ಕೆ ಅವರು ಒಂದು ಆಶ್ರಮ ನಡೆಸ್ತಾ ಇದ್ದರೂ ಕೂಡ ನಮ್ಮ ಸಿದ್ಧಗಂಗಾ ಮಠದ ಮೇಲೆ ಅತಿಯಾದ ಅಭಿಮಾನ ಗೌರವ, ಇವತ್ತು ಅಂಥ ಒಂದು ಅಭಿಮಾನ ಇಟ್ಕೊಂಡು ಕೂಡ ಅವ್ರ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ಮಠಕ್ಕೆ ದಾನಿಗಳಾಗಿ ಇವತ್ತು ಒಂದು ಟೆಂಪೋ ಅಕ್ಕಿನ ತಂದು ಶ್ರೀಮಠಕ್ಕೆ ದಾನವಾಗಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ವ್ಯಕ್ತಿಗಳನ್ನು ಕಾಣ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅವರ ಅನಿಸಿಕೆಗಳೆಲ್ಲ ಆಗಲಿ. ಇವರ ಈ ಒಂದು ಸನ್ನಿಧಿಗೆ ಶ್ರೀಗಳು ಹೋಗಿ ಪಾದಸ್ಪರ್ಶ ಮಾಡಿ ಬಂದುಬಿಟ್ರೆ ಅವ್ರಿಗೆ ಆಗುವಷ್ಟು ಖುಷಿ ಇನ್ಯಾರಿಗೂ ಇಲ್ಲ. ದಯಮಾಡಿ ಶ್ರೀಗಳು ಹೋಗಿ ಪಾದಸ್ಪರ್ಶ ಮಾಡಿ ಬಂದುಬಿಟ್ರೆ ಸಾಕು. ನಮಸ್ಕಾರ. ದಾನಿಗಳು ಅಂತ ಖಂಡಿತವಾಗ್ಲೂ ನಾನು ದಾನಿ ಅಲ್ಲ, ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದ ಧೂಳು ಥರ.
ಖಂಡಿತವಾಗ್ಲೂ ಅಷ್ಟು ದೊಡ್ಡ ಪಟ್ಟ ನನಗೆ ಬೇಡ. ಎಲ್ಲಿ ಮಾಡ್ತಾ ಇದ್ದಾರೆ, ಮಾಡ್ರಿ, ಒಳ್ಳೇದು. ಸೋ ಮಚ್. ಈ ತರದೊಂದು ಸೇವೆಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರೋ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ಗುರುಗಳ ಆಶೀರ್ವಾದ ಇದ್ದೇ ಇದೆ. ಇನ್ನ ಮುಂದೆ ಬೆಳಿತೀರಾ. ಶ್ರೀಗಳ ಆಶೀರ್ವಾದ ಯಾವಾಗ್ಲೂ ನಿಮಗೆ ಸರ್ಪ ಕಾವಲಾಗಿರುತ್ತೆ, ಹೆದರ್ಬೇಡ. ಥ್ಯಾಂಕ್ ಯು. ಖಂಡಿತ ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದು ತುತ್ತು ಪ್ರಸಾದ ಅಲ್ಲಿಂದ ಇಲ್ಲಿ ದೇವ್ರ ಮಕ್ಕಳು ಪ್ರಸಾದ ಇಲ್ಲಿ ತಿಂದ್ರೆ ಅದ್ರಲ್ಲಿ ಆಗೋ ಸಂತೋಷ ನನಗೆ ಅಷ್ಟೇ ಇಷ್ಟ. ಒಳ್ಳೇದಾಗ್ಲಿ ಸ್ವಾಮಿಗಳೇ. ಧನ್ಯವಾದ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಬಿಡ್ಲಿ. ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅವ್ರ ಹೆಸರನ್ನ ಪ್ರತಿದಿನ ನಾನು ನೆನೆಸ್ಕೊಳ್ತೀನಿ. ಯಾಕಂದರೆ ನಾನು ಊಟ ಮಾಡುವಾಗಲೂ ಕೂಡ ಅವ್ರ ಹೆಸರನ್ನ ನೆನೆಸ್ಕೊಂಡೇ ಊಟ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಭಿಕ್ಷೆ, ಅವ್ರು ಕೊಟ್ಟಂಥ ಆಶೀರ್ವಾದದಿಂದ ಇವತ್ತು ಬರೋಬ್ಬರಿ 160, 170, 200 ಜನರನ್ನ ನೋಡ್ಕೊಳ್ಳೋ ಅಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ. ಶ್ರೀಗಳ ಆಶೀರ್ವಾದ ಸಿಕ್ಕಿದೆ. ಅದು ಅವರ ಪಾದದ ಧೂಳಾಗಬೇಕು ಅನ್ನೋ ಆಸೆ ನಂದು, ಮಹದಾಸೆ ಅಂತಲೇ ಹೇಳ್ಬೋದು. ಸೊ ಪ್ರತಿ ವರ್ಷ ಕೂಡ ದಾಸೋಹ ದಿನ ಅಂತ ತಮಗೆಲ್ಲ ಗೊತ್ತೇ ಇರ್ಬೋದು. ಇದೇ ತಿಂಗಳು 21ನೇ ತಾರೀಕು ದಾಸೋಹ ದಿನ ಬರ್ತಾ ಇದೆ. ಹಾಗಾಗಿ ನಮ್ಮ ಒಂದು ಜನಸ್ನೇಹಿ ಆಶ್ರಮದ ವತಿಯಿಂದ, ಹಾಗೆ ದೇವರ ಮಕ್ಕಳ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಸಾದಕ್ಕೆ ನಮ್ಮ ಕೈಲಾದಷ್ಟು ಸಪೋರ್ಟು ಸಹಕಾರ ಯಾವಾಗಲೂ ಇರುತ್ತೆ. ಜೊತೆಗೆ ಅವರ ಆಶೀರ್ವಾದದಿಂದ ನಾವು ನಡೆಸ್ತಾ ಇರೋದ್ರಿಂದ, ಸೊ ಶ್ರೀಗಳ ಆಶೀರ್ವಾದದಿಂದ ನಡೀತಾ ಇರೋದ್ರಿಂದ ದಾಸೋಹ ದಿನದಿಂದ ಇಲ್ಲಿಗೆ ಸ್ವಲ್ಪ ರೇಷನನ್ನು ಕಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಹಾಗೆ ಈ ಮಠದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ದಾಸೋಹ ಆಗಿರ್ಬೋದು, ವಿದ್ಯಾದಾನ ಆಗಿರ್ಬೋದು, ಯಾವುದೇ ಜಾತಿ ಮತ ಭೇದವನ್ನು ಭಾವಿಸದೆ ನಮ್ಮ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಸರ್ವಧರ್ಮವು ಒಂದೇ ಅನ್ನೋ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಸೊ ಅವರ ಆಶೀರ್ವಾದ, ನಾವು ಒಂದು ಸೇವೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ ಅವರ ಆಶೀರ್ವಾದದಿಂದ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಈ ಕೆಲಸ ನಿಮಗೆ ಇಷ್ಟ ಆದರೆ ದಾಸೋಹದ ದಿನ ಶ್ರೀ ಸಿದ್ಧಗಂಗಾ ಮಠಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಜೈ ಹಿಂದ್, ಜೈ ಕಂಟಕ ಮಾತೆ. ಒಳ್ಳೆಯದಾಗಲಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.